ನಮಸ್ಕಾರ. RR ನ್ಯೂಸ್ ಕನ್ನಡಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಸಿನಿಮೆಯ ರೀತಿಯ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಕಾರು ಖರೀದಿ ಮಾಡುವ ನೆಪದಲ್ಲಿ ವ್ಯಕ್ತಿಯನ್ನ ಕರೆಸಿಕೊಂಡ ಆರೋಪಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚು ತೋರಿಸಿ ಬರೋಬ್ಬರಿ 7,50,000 ರೂಪಾಯಿ ದರೋಡೆ ಮಾಡಿದ್ದಾರೆ. ಆದರೆ ಘಟನೆ ನಡೆದ ಕೇವಲ 2 ಗಂಟೆಗಳಲ್ಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತಾದ ಇನ್ನಷ್ಟು ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದಲ್ಲಿ ನಡೆದ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಶಿವಶಂಕರ್ ಆರಾಧ್ಯ ಎಂಬುವರಿಗೆ ಸೇರಿದ 7,50,000 ರೂಪಾಯಿ ಹಣವನ್ನು ಸಿನಿಮೆಯ ರೀತಿಯಲ್ಲಿ ದೋಚಲಾಗಿದೆ. ಕಾರು ಖರೀದಿ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತದೆ ಎಂದು ಆರೋಪಿಗಳು ಶಿವಶಂಕರ್ ಆರಾಧ್ಯರನ್ನು ನಂಬಿಸಿದರು. ಅದರಂತೆ ಹಣ ತೆಗೆದುಕೊಂಡು ಬರಲು ಹೇಳಿದರು. ಹಣದೊಂದಿಗೆ ಬಂದಿದ್ದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಆರೋಪಿಗಳು ಏಕಾಏಕಿ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ. ಬಳಿಕ ಮಚ್ಚು ತೋರಿಸಿ ಬೆದರಿಕೆ ಹಾಕಿ ಹಣದ ಬ್ಯಾಗ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಅವ್ರ ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮೊನ್ನೆ ಮಾತಾಡಿದ್ರು. ಯಾರಿಗೂ ನಿಮ್ಮ ಪರಿಚಯ ಆಗಿದ್ದಲ್ಲ ವಾಕಿಂಗ್ ಯಾರೋ ಯಶನ್ ಸರ್. ಯಶನ್ ಅಂದರೆ ನೀವು ಅಮೌಂಟ್ ಎಲ್ಲಿಂದ ಡ್ರಾ ಮಾಡ್ಕೊಂಬಂದ್ರೆ? ಹೌದು ಸರ್, ಇದು ಜ್ಯುವೆಲರ್ಸಿಂದ ತೊಗೊಂಡಿದ್ದೆ ಸರ್. ಜ್ಯುವೆಲರ್ಸ್ ಅಂದರೆ ತಂದು ಮನೆಯಾಗ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೂಡ 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ ಅಲ್ಲ, ನೀವು ಅಮೌಂಟ್ ತರೋ ವಿಷಯ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಅಲ್ಲ, ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಒಂದೇ ಎಲ್ಲ ಅಮೌಂಟ್ ತೊಗೊಂಬರ್ಬೇಕಾದ್ರೆ ಜೊತೆಲಿ ಘಟನೆ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದರು. PSI ಲಲಿತಮ್ಮ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೇವಲ 2 ಗಂಟೆಗಳಲ್ಲೇ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಯಶವಂತ, ಭರತ್, ದರ್ಶನ್ ಹಾಗೂ ವಿಷಕಂಠ ಎಂಬ 4 ಬಂಧಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ದರೋಡೆ ಪ್ಲಾನ್ ಮಾಡಿದ್ದು ಸ್ನೇಹಿತರೇ ಎಂಬುದು ಬೆಳಕಿಗೆ ಬಂದಿದೆ. ಕಾರು ಖರೀದಿ ನೆಪದಲ್ಲಿ ಹಣ ತರಿಸಿಕೊಂಡು ಬಳಿಕ ದರೋಡೆ ಮಾಡಲು ಪೂರ್ವ ಯೋಜನೆ ರೂಪಿಸಿದ್ದಾರೆಂದು ತಿಳಿದು ಬಂದಿದೆ. ಬಂಧಿತರಿಂದ ಹಣ ಹಾಗೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗೌರಿಬಿದನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ.